ಮಯೂರಿಕ್ರಿಯೇಟರ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಜೊತೆಗೆ ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ತಿಳಿಸಿಕೊಡ್ತಾ ಇರುವ ನನ್ನ ಹಿಂದಿನ ವಿಡಿಯೋದಲ್ಲಿ ಬೆಣ್ಣೆಯನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವಾಗ ತುಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಬೆಣ್ಣೆ ಎಷ್ಟಿರುತ್ತೋ ಅದರ 3ರಷ್ಟು ಇರೋವಂಥ ದೊಡ್ಡ ಪಾತ್ರೆನ ತೊಗೋಬೇಕಾಗುತ್ತೆ. ನೋಡಿ, ನಾನು ಅಷ್ಟಿರೋ ಬೆಣ್ಣೆಗೆ ದೊಡ್ಡದಾಗಿರೋ ಪಾತ್ರೆನ ಇಟ್ಟಿದ್ದೀನಿ. ಸ್ಲೋ ಹಾಗಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಕರ್ಗೋದಕ್ಕೆ ಇಟ್ಕೊಂಡು ಬಿಡೋಣ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ. ವೀಳ್ಯದೆಲೆ ತುಂಬು ಹಾಕ್ಬೋದು, ಇಲ್ಲ ತೊಟ್ಟು ಅಂತೀವಲ್ಲ ಅದನ್ನಾದರೂ ಹಾಕ್ಬೋದು. ಚಿಟಿಕೆ ಅರಿಶಿಣ, ಚೂರು ಬೆಲ್ಲ, 4ರಿಂದ 5 ಮೆಂತ್ಯಕಾಳು, ಸ್ವಲ್ಪ ಏಲಕ್ಕಿ, ಒಂಚೂರು ಉಪ್ಪು. ಕೆಲವರು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾರೆ, ಬಾಣಂತಿಯವರು. ನಾನಿದರಲ್ಲಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿಲ್ಲ. ಇದು ತುಂಬ ನಿಧಾನವಾಗಿ ಆಗುತ್ತೆ ಈ ಪ್ರೊಸೆಸ್ಸು. ತುಪ್ಪ ಟೇಸ್ಟಿಯಾಗಿ ಬರಬೇಕು ಅಂದರೆ ಫುಲ್ ಹೈ ಫ್ಲೇಮ್ನಲ್ಲಿಟ್ಟು ತುಪ್ಪ ಕಾಯಿಸಿದರೆ ಹೊಗೆ ಸುತ್ತು ಅಂತೀವಲ್ವ, ಸ್ವಲ್ಪ ಕಹಿ ಆಗಿಬಿಡತ್ತೆ. ಸೊ ಹಾಗಾಗಿ ತುಂಬ ನಿಧಾನದಿಂದಲೇ ಈ ಪ್ರೊಸೆಸ್ ನಡೆಯುತ್ತೆ. ವೇಟ್ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಕಲರ್ ಬೇಕು ಅನ್ನೋರು ಮಾತ್ರ ಅರಿಶಿನ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನಮಗೆ ಕಲರ್ ಎಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡಿಬಿಡಿ. ಇನ್ನೊಂದು, ಅರಿಶಿಣ ಹಾಕೋದ್ರಿಂದ ತುಪ್ಪದಲ್ಲಿ ಕಫ ಆಗುವಂತಹ ಪ್ರೊಸೆಸನ್ನು ಕಮ್ಮಿ ಮಾಡುತ್ತೆ. ಮಕ್ಕಳಿಗೆ ಯೂಸ್ ಮಾಡ್ತೀವಲ್ವ, ಕಫ ಆ ಥರ ಏನೂ ಆಗೋದಿಲ್ಲ. ಸೊ ಚಿಟಿಕೆ ಅರಿಶಿಣ ಹಾಕೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಚಿಟಿಕೆ ಅರಿಶಿಣ ಹಾಕಬೇಕು, ಸ್ವಲ್ಪ ಮೆಂತ್ಯಕಾಳನ್ನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡು ಹಾಕಿ, ತುಂಬ ಟೇಸ್ಟಾಗಿರುತ್ತೆ. ಬೆಣ್ಣೆ ಎಲ್ಲ ಕರಗಿ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಹೀಗೆ ಪ್ರತಿದಿನ ಕೆನೆನ ಎತ್ತಿಟ್ಕೊಂಡು ನಾನು ಬೆಣ್ಣೆ ಮಾಡಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಅದೇ ಥರ ಇವಾಗ ತುಪ್ಪನ ಹೇಗೆ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಮನೆಯಲ್ಲೇ ಮಾಡೋದ್ರಿಂದ ಎಷ್ಟೆಲ್ಲ ಯೂಸಸ್ ಆಗುತ್ತೆ. ಹೊರಗಡೆ ಹೇಗೆಲ್ಲ ತುಪ್ಪ ತಯಾರಿಸ್ತಾರೋ ಅಷ್ಟು ಸರಿಯಾಗಿ ನಮಗೆ ಗೊತ್ತಿರಲ್ಲ. ನಾವೇ ಮನೆಯಲ್ಲಿ ಶುದ್ಧವಾಗಿರೋ ತುಪ್ಪನ ತಯಾರಿಸ್ಕೊಳ್ಳೋದು ತುಂಬ ಒಳ್ಳೆಯದಲ್ವ. ಮಕ್ಕಳಿಗೂ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಇದು ಸ್ವಲ್ಪ ನಿಧಾನವಾಗಿ ಆಗುತ್ತೆ ಈ ಪ್ರೊಸೆಸ್ಸು. ಇನ್ನು ಕರ್ಗೋದಿದೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅದಕ್ಕೆ ತಕ್ಕಂತೆ ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ಕೊಳ್ಬೋದು. ಹಾಗೆಯೇ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೂ, ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಪ್ಲೀಸ್ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಆ ವೈಟಾಗಿರೋ ನೊರೆ ಎಲ್ಲ ಹೋಗೋವರೆಗೂ ನಾವು ಕಾಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ನಿಧಾನವಾಗಿ ಇವಾಗ ನಾನೆಲ್ಲ ಆ್ಯಡ್ ಮಾಡ್ಕೊತೀನಿ.
ಸ್ವಲ್ಪ ಮೆಂತ್ಯಕಾಳು ಕುಟ್ಟಿ ಪುಡಿ ಮಾಡಿ ಹಾಕ್ತಾರೆ. ನಾನು ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ. ಎಲೆ ತೊಟ್ಟು ಅಂತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗೆಲ್ಲ ನೊರೆ ಬಿಟ್ಟು ತುಪ್ಪ ಎಲ್ಲ ಮೇಲೆ ಬರಬೇಕು. ವೈಟ್ದಾಗಿರೋ ನೊರೆ ಎಲ್ಲ ಹೋಗಿ ಮೇಲೆ ಗುಳ್ಳೆಗಳ ಟೈಪ್ ಬರ್ತಾ ಇದೆಯಲ್ವ, ನೊರೆ ಗುಳ್ಳೆ, ಅದೆಲ್ಲ ಕ್ಲಿಯರ್ ಆಗೋವರೆಗೂ ಕಾಯಿಸ್ಕೋಬೇಕು. ಈ ಪ್ರೊಸೆಸ್ ತುಂಬ ನಿಧಾನವಾಗುತ್ತೆ. ನೋಡಿ ಕಡಿಮೆ ಆಗ್ತಾ ಬರ್ತಾ ಇದೆ. ನಾವು ತುಪ್ಪ ಮರಳು ಆಗಿರಬೇಕು ಅಂದರೆ ಕೊನೆಯಲ್ಲಿ ನಾವು ತುಪ್ಪನ ಇನ್ನೇನು ಆಫ್ ಮಾಡ್ತೀವಿ ಅಂತ ಅಂದಾಗ ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ರೆ ಮಾರನೇ ದಿನ ಅದು ಹರಳಲ್ಲಾಗಿ ಕಾಣಿಸುತ್ತೆ ನಮಗೆ. ನಾವು ತುಪ್ಪ ಹರಳಾಗಿ ಇರಬೇಕು ಇಲ್ಲ ಬೇಡ ಅನ್ನೋದು ನೀರನ್ನು ಚಿಮುಕಿಸೋದೇನು ಬೇಕಾಗಿಲ್ಲ. ನನ್ನ ಮಗಳು ಆಗ್ತಾ ಇಲ್ಲ ನೋಡಿ. ಇವಾಗ ಪ್ರೊಸೆಸ್ ನಡೀತಾ ಇದೆ. ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಗ್ತಾ ಇದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಿಂದಿನ ವೀಡಿಯೋದಲ್ಲಿ ಬೆಣ್ಣೆ ಮಾಡಿದ್ದೀನಿ. ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಅನ್ನೋರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪ್ಲೀಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ ನೋಡಿ, ತುಂಬ ಚೆನ್ನಾಗಿ ಇವಾಗ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಾನು 5 ಡೇಸ್ಗೆ 1 ವೀಕ್ಲಿಗೆ ಹೀಗೆ ಮನೆಯಲ್ಲಿ ಬೆಣ್ಣೆ ತಯಾರಿಸ್ಕೊಳ್ತೀನಿ, ಮನೆಯಲ್ಲೇ ತುಪ್ಪ ತಯಾರಿಸ್ಕೊಳ್ತೀನಿ. ಓಕೆ ನೋಡಿ, ಇವಾಗ ಕಂಪ್ಲೀಟಾಗಿ ರೆಡಿ ಆಗ್ತದೆ. ನಾನು ಇವಾಗ ಸ್ವಲ್ಪ ನೀರು ಚಿಮುಕಿಸ್ಕೊಳ್ತೀನಿ. ಓಕೆ, ಇವಾಗ ನಾನು ಫ್ಲೇಮ್ನ ಆಫ್ ಮಾಡಿಬಿಟ್ಕೊಳ್ತೀನಿ. ಇದು ರೆಡಿ ಆಯಿತು. ಇವಾಗ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ಸೋಸಿ ಒಂದು ಡಬ್ಬನಲ್ಲಿ ತೆಗೆದಿಟ್ಕೊಳ್ತೀನಿ. ಕಂಪ್ಲೀಟ್ ಆಗಿದೆ. ನೀರು ಚಿಮುಕಿಸೋದ್ರಿಂದ ತುಪ್ಪ ಮರಳಾಗಿರುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಓಕೆ, ಇದು ಇವಾಗ ತಣ್ಣಗಾಗುತ್ತೆ, ಬಿಟ್ಬಿಡೋಣ. ಸೋಸ್ಕೊಂಡು ತಣ್ಣಗಾದ್ಮೇಲೆ ಒಂದು ಡಬ್ಬನ ಸೋಸಿ ತೆಗೆದುಕೊಂಡಿದ್ದೀನಿ. ಎಷ್ಟು ತುಪ್ಪ ಬಂದಿದೆ ನೋಡಿದ್ರಲ್ವ ಫ್ರೆಂಡ್ಸ್, ಹೇಗಿದೆ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ವಿಡಿಯೋಗಳನ್ನ ನೋಡಿ